ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಮಗು, ನನ್ನ ಹಣ ಮುಟ್ಟಿ ನೋಡಿ, ಒಂದು ಪವಾಡ ನಡೆಯುತ್ತದೆ. ಈ ಗುರುವಾರ ಒಳ್ಳೆಯ ಶುಭವಾರ್ತೆ ಕಾದಿದೆ, ಮೊದಲು ಕೇಳಿ ಅಂತ ಸಾಯಿ ಪ್ರತಿಯೊಬ್ಬರಿಗೂ, ಸಾಯಿ ಭಕ್ತರಿಗೆ ಈ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಈ ಸಂದೇಶವ ಮೂಲಕ ಸಾಯಿ ಏನೋ ಒಂದು ಹೊಸ ಸಂದೇಶವನ್ನು ತಂದಿದ್ದಾರೆ. ಮಗು, ನಿನಗಿರುವಂತ ಕಷ್ಟಗಳು ದೂರ ಮಾಡ್ಕೊಳ್ಳಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಇದನ್ನು ಖಂಡಿತ ನೀನು ಉಪಯೋಗಿಸ್ಕೋಬೇಕು. ನಾನು ತಡ ಮಾಡಬಹುದು, ಆದರೆ ತಪ್ಪು ಮಾಡೋದಿಲ್ಲ. ನಿನಗೆ ಯಾವುದು ಒಳ್ಳೆಯದು, ಯಾವ ಸಮಯದಲ್ಲಿ ಕೊಡಬೇಕು ಎಂಬುದನ್ನು ನಾನು ಚೆನ್ನಾಗಿ ತಿಳಿದಿದ್ದೀನಿ. ಮಗು, ಇಂದು ನಿಮ್ಮ ಜೀವನದಲ್ಲಿ ಹಣದ ಕೊರತೆ ಇರಬಹುದು, ಕೆಲಸದಲ್ಲಿ ಸಮಸ್ಯೆ ಇರಬಹುದು, ಸಾಲದ ಒತ್ತಡ ಇರಬಹುದು, ಮನೆಯಲ್ಲಿನ ನೆಮ್ಮದಿ ಕಳೆದು ಹೋಗಿರಬಹುದು. ಆದರೆ ಒಂದು ವಿಷಯನ್ನು ಮರೆಯಬಾರದು, ಕಷ್ಟ ಶಾಶ್ವತವಲ್ಲ. ದೇವರ ಕೃಪೆಯು ತಡವಾದರೂ ಖಂಡಿತ ಬರುತ್ತದೆ. ನೀನು ಯಾವತ್ತೂ ಈ ಎರಡೆಯನ್ನು ಮರೆಯಬಾರದು, ಶ್ರದ್ಧೆ ಮತ್ತು ಸಬೂರಿ. ಶ್ರದ್ಧೆ ಅಂದರೆ ಸಂಪೂರ್ಣ ನಂಬಿಕೆ, ಸಬೂರಿ ಎಂದರೆ ತಾಳ್ಮೆ. ಈ ಎರಡನ್ನು ಹಿಡಿದು ನಡೆದವನ್ನು ಬಾಬಾ ಎಂದಿಗೂ ಕೈ ಬಿಡೋದಿಲ್ಲ. ಬಹಳ ಜನರು ಬಾಬಾರನ್ನು ಕೇವಲ ಹಣಕ್ಕಾಗಿ ನೆನಪಿಸಿಕೊಳ್ಳುತ್ತಾರೆ, ಆದರೆ ಬಾಬಾ ಮೊದಲು ನಮ್ಮ ಮನಸ್ಸನ್ನು ಶ್ರೀಮಂತನನ್ನಾಗಿ ಮಾಡುತ್ತಾರೆ. ಮನಸ್ಸಿನಲ್ಲಿ ಶಾಂತಿ ಬಂದರೆ ಜೀವನದ ಪ್ರತಿಯೊಂದು ಸಮಸ್ಯೆಯನ್ನು ಎದುರಿಸುವ ಶಕ್ತಿ ಬರುತ್ತದೆ. ಇಂದು ಒಂದು ಪ್ರಶ್ನೆಯನ್ನು ನಿಮ್ಮ ಮನಸ್ಸಿಗೆ ಕೇಳಿಕೊಳ್ಳಿ. ನಾನು ಬಾಬಾರನ್ನು ಕಷ್ಟದಲ್ಲಿದ್ದಾಗ ಮಾತ್ರ ನೆನಪಿಸಿಕೊಳ್ಳುತ್ತೀನಾ, ಅಥವಾ ಸಂತೋಷದಲ್ಲಿಯೂ ಅವರಿಗೆ ಧನ್ಯವಾದ ಹೇಳುತ್ತೇನೆಯಾ? ಕೃತಜ್ಞತೆ ಇರೋರು ಮನಸ್ಸಿಗೆ ದೇವರ ಕೃಪೆ ಬೇಗ ಸಿಗುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯ, ಬಾಬಾ ಎಂದಿಗೂ ಹೇಳುತ್ತಾರೆ, ಯಾರನ್ನು ದ್ವೇಷಿಸಬೇಡಿ, ಯಾರಿಗೂ ನೋವು ಕೊಡಬೇಡಿ, ಸಾಧ್ಯವಾದರೆ ಸಹಾಯ ಮಾಡಿ, ಸಾಧ್ಯವಾಗದಿದ್ದರೆ ಕನಿಷ್ಠ ಒಳ್ಳೆಯ ಮಾತನಾದರೂ ಹೇಳಿ. ಒಬ್ಬ ವ್ಯಕ್ತಿ ದೇವಸ್ಥಾನಕ್ಕೆ ಪ್ರತಿದಿನ ಹೋಗುತ್ತಿದ್ದ, ಆದರೆ ಮನೆಗೆ ಬಂದ ನಂತರ ತನ್ನ ಕುಟುಂಬದವರ ಮೇಲೆ ಕೃಪೆ ಮಾಡಿಕೊಳ್ಳುತ್ತಿದ್ದ. ಆಗ ಒಬ್ಬ ಹಿರಿಯರು ಹೇಳಿದರು, ದೇವಸ್ಥಾನದಲ್ಲಿ ಮಾಡುವ ಪೂಜೆಗಿಂತ ಮನೆಯಲ್ಲಿ ಮಾತನಾಡುವ ಪ್ರೀತಿಯ ಮಾತೆ ದೊಡ್ಡ ಪೂಜೆ. ಬಾಬಾಗೆ ದೊಡ್ಡ ಹೂವುಗಳು ಅಗತ್ಯವಿಲ್ಲ, ದೊಡ್ಡ ಕಾಣಿಕೆಯ ಅಗತ್ಯವಿಲ್ಲ. ಅವರಿಗೆ ಬೇಕಾಗಿರೋದು ಪ್ರಾಮಾಣಿಕ ಮನಸ್ಸು. ಇಂದು ನೀವು ಈ ಸಂದೇಶವನ್ನು ಕೇಳುತ್ತಿರುವಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ಸಂಕಲ್ಪನೆ ಮಾಡಿಕೊಳ್ಳಿ, ಬಾಬಾ, ನಾನು ಸುಳ್ಳು ಹೇಳೋದಿಲ್ಲ, ಯಾರಿಗೂ ಮೋಸ ಮಾಡೋದಿಲ್ಲ, ನನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ, ಉಳಿದದ್ದನ್ನು ನಿಮಗೆ ಬಿಡುತ್ತೀನಿ. ಈ ಸಂಕಲ್ಪವೇ ನಿಮ್ಮ ಜೀವನದ ಹೊಸ ಆರಂಭವಾಗಬಹುದು. ಯಾವಾಗಲೂ ನೆನಪಿರಲಿ, ನೀವು ಬಾಬಾರ ಕಡೆಗೆ ಒಂದು ಹೆಜ್ಜೆ ಇಟ್ಟರೆ ಬಾಬಾ ನಿಮ್ಮ ಕಡೆಗೆ 10 ಹೆಜ್ಜೆ ಇಡುತ್ತಾರೆ. ಆದರೆ ನಾವು ಮಧ್ಯದಲ್ಲೇ ನಂಬಿಕೆ ಕಳೆದುಕೊಂಡ್ರೆ ನಮ್ಮದೇ ಆಶೀರ್ವಾದವನ್ನು ನಾವು ದೂರ ಮಾಡಿಕೊಳ್ಳುತ್ತೀವಿ. ಅದರಿಂದ ಇಂದಿನಿಂದ ಒಂದು ಸಣ್ಣ ಅಭ್ಯಾಸ ಆರಂಭಿಸಿ. ಪ್ರತಿದಿನ ಬೆಳಿಗ್ಗೆ ಎದ್ದು 3 ಬಾರಿ ಹೇಳಿ, ಓಂ ಶ್ರೀ ಸಾಯಿನಾಥಾಯ ನಮಃ. ಬಾಬಾ, ಇಂದು ನನ್ನೊಂದಿಗೆ ಇರಿ, ನನ್ನನ್ನು ಸರಿಯಾದ ದಾರಿಯಲ್ಲಿ ನಡೆಸಿ. ಈ ಪ್ರಾರ್ಥನೆ ನಿಮ್ಮ ಮನಸ್ಸಿಗೆ ಧೈರ್ಯ, ಆತ್ಮವಿಶ್ವಾಸ ಮತ್ತು ಶಾಂತಿಯನ್ನು ನೀಡುತ್ತದೆ. ಈಗ ನಿಮ್ಮ ಜೀವನಕ್ಕೆ ಹೊಸ ಬೆಳಕು ಆರಂಭವಾಗಬೇಕು ಅಂದರೆ ನಾಳೆ ಗುರುವಾರ ದಿನ ಪ್ರತಿಯೊಬ್ಬರೂ ಕೂಡ ನಿಮ್ಮ ಮನೆಯಲ್ಲಿ ಏನು ಕಷ್ಟಗಳಿದೆಯೋ, ಮೊದಲು ಬೆಳಗಿನ ಜಾವ ಎದ್ದಿದ ತಕ್ಷಣ ನಿನ್ನ ಗುರು ಅವರ ಕೃಪೆ ನಿಮಗೆ ಸಿಗಬೇಕು ಅಂದರೆ ತಕ್ಷಣ ನೀವು ಈ ಕೆಲಸವನ್ನು ಮಾಡಬೇಕು. ನಾಳೆ ಗುರುವಾರ ದಿನ ಪ್ರತಿಯೊಬ್ಬರೂ ಕೂಡ ಈ ಒಳ್ಳೆಯ ಕೆಲಸ ಮಾಡಿ. ಎದ್ದಿದ ತಕ್ಷಣ ಸಾಯಿ ಆರಾಧನೆ ಒಂದು 5 ನಿಮಿಷ ಕುತ್ಕೊಂಡು ಮಾಡಿ. ನಾಳೆ ಸ್ನಾನ ಮಾಡಿದ ನಂತರ ನಿಮ್ಮ ಮನೆಯಲ್ಲಿ ಪೂಜೆ ಮುಗಿದಿದ ನಂತರ ಒಂದು ಅಧ್ಯಾಯವನ್ನು ಸಾಯಿ ಸಚ್ಚರಿತ್ರೆಯಿಂದ ತಗೊಂಡು ಪಾರಾಯಣೆ ಮಾಡಿ. ನಿಮಗೆಲ್ಲ ಕೂಡ ಒಳ್ಳೆಯದೇ ಆಗುತ್ತೆ. ನಿನ್ನ ದುಃಖದ ದಿನಗಳು ಶಾಶ್ವತವಲ್ಲ, ನಿನ್ನ ಕಣ್ಣೀರಿನ ನಂತರ ಸಂತೋಷದ ಸಮಯ ಬರುತ್ತದೆ. ನಂಬಿಕೆಯನ್ನು ಮಾತ್ರ ಕಳೆದುಕೊಳ್ಳಬೇಡಿ. ನಾನು ಯಾವಾಗಲೂ ನಿನ್ನ ಜೊತೆನೇ ಇದ್ದೀನಿ, ನೀನು ನಂಬಿದ್ರೆ ಖಂಡಿತ ನಿನಗೆ ನಾನು ನಾಳೆ ಕಾಣಿಸುತ್ತೀನಿ ಅಂತ ಸಾಯಿ ಇವತ್ತು ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ. ನಾಳೆ ಗುರುವಾರ ದಿನ ಸಾಯಿ ಆಶೀರ್ವಾದ, ಸಾಯಿ ಪವಾಡ ನಡಿಬೇಕು ಅಂದರೆ ಎಲ್ಲರೂ ಕೂಡ ಸಾಯಿ ಹೇಳ್ದಂಗೆ ತಪ್ಪದೆ ಪ್ರಯತ್ನಿಸಿ. ಸಾಯಿ ಆಶೀರ್ವಾದ ತಪ್ಪದೆ ಸಿಗುತ್ತೆ ಅಂತ ಸಾಯಿ ಇವತ್ತು ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ. ಈ ಸಂದೇಶವನ್ನು ಎಲ್ಲ ಸಾಯಿ ಭಕ್ತರಿಗೆ ಹಂಚಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.